ಅವ್ರು ಹುಟ್ಟಿದ್ದು ಶಾಲಿವಾನ ವರ್ಷ 939 ಪಿಂಗಳ ಸಂವತ್ಸರ, ಚೈತ್ರ ಮಾಸ, ಶುಕ್ಲ ಪಕ್ಷ, ಆರಿದ್ರ ನಕ್ಷತ್ರ, ಪಂಚಮಿ ತಿಥಿ, ಗುರುವಾರ ದಿವಸ ಶ್ರೀಪೆರಂಬದೂರಲ್ಲಿ ಹುಟ್ಟಿದರು. ನಮ್ಮ ಜನಕ್ಕೆ ಭಾಳ ಜನಕ್ಕೆ ಶ್ರೀಪೆರಂಬದೂರು ಅಂತ ಮೊದಲು ಗೊತ್ತಿರಲಿಲ್ಲ. ರಾಜೀವ್ ಗಾಂಧಿ ಅಸಾಸಿನೇಷನ್ ಆದಮೇಲೆ ನಮಗದು ಶ್ರೀಪೆರಂಬದೂರು ಅಂತ ಗೊತ್ತಾಯ್ತು. ಆ ಜಾಗದಲ್ಲೇ ಹತ್ತಿರದಲ್ಲಿ ಆ ಜಾಗದಲ್ಲೇ ರಾಜೀವ್ ಗಾಂಧಿಯವರು ಹತ್ಯೆ ಆದದ್ದು. ಆ ಊರಲ್ಲಿ ರಾಮಾನುಜಾಚಾರ್ಯರು ಹುಟ್ಟಿದರು. ಅವ್ರ ತಂದೆ ಹೆಸರು ಕೇಶವ ಸೋಮಯಾಜಿ ಅಂತ. ಆಗಿನ ಕಾಲದಲ್ಲಿ ಸೋಮಯಾಗ ಯಾರ್ಯಾರು ಮಾಡ್ತಿದ್ರು ಆ ಮನೆತನದವರಿಗೆ ಸೋಮಯಾಜಿಗಳು ಅಂತ ಕರೀತಾಯಿದ್ರು. ಇವರು ಕೇಶವ ಸೋಮಯಾಜಿಗಳು. ಅವ್ರ ತಾಯಿ ಕಾಂತಿಮತಿ ಅಂತ. ಆಕೆ ಶ್ರೀಶೈಲ ಪೂರ್ಣರ ತಂಗಿ. ಯಮುನಾಚಾರ್ಯರ ಮೊಮ್ಮಗಳು, ಮಗಳು ಯಮುನಾಚಾರ್ಯರ ಮೊಮ್ಮಗಳು. ಈ ದಂಪತಿಗಳಿಗೆ ಭಾಳ ವರ್ಷ ಮಕ್ಕಳ ಇರಲಿಲ್ಲ ಅಂಥೇಳಿ ಭಕ್ತಿಯಿಂದ ತಿರುವಲ್ಲಕ್ಕೇಣಿಗೆ ಹೋಗಿ ಪಾರ್ಥಸಾರಥಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿ ಹರಕೆ ಹೊತ್ತರು. ಸಮುದ್ರ ಸ್ನಾನ ಮಾಡಿದರು. ಆ ಸ್ವಾಮಿ ಅನುಗ್ರಹದಿಂದ ಪಾರ್ಥಸಾರಥಿ ಕೃಪೆಯಿಂದಾಗಿ ಮಗು ಹುಟ್ಟಿತು ಅಂತ ನಂಬ್ಕೊಂಡ್ರು. ಆ ಹುಟ್ಟಿದ ಮಗುವಿಗೆ ಸೋದರ ಮಾವ ಶ್ರೀಶೈಲ ಪೂರ್ಣ ಅಂತ ಹೇಳಿದೆನಲ್ಲ, ಶ್ರೀಶೈಲ ಪೂರ್ಣ ಸೋದರ ಮಾವ ಅವರ ಹೆಸರಿಟ್ಟರು ಮಗುಗೆ. ಮಗುನ ನೋಡಿದ್ರೆ ತುಂಬ ಚಂದದ ಮಗು, ಬಲಿಷ್ಠವಾದಂಥ ಮಗು. ಅಂದರೆ ಸಾಮಾನ್ಯ ಹುಟ್ಟಿದ ಮಗು ತುಂಬ ದೊಡ್ಡದಾಗಿ ಹುಟ್ಟಿದ್ದದು, ದಟ್ಟಿಮುಟ್ಟ ಮಗು. ಆ ಮಗುಗೆ ಇಳೆಯ ಪೆರುಮಾಳ್ ಅಂತ ಹೆಸರಿಟ್ಟರು. ಪೆರುಮಾಳ್ ಅಂದರೆ ಲಕ್ಷ್ಮಣ, ಇಳೆಯ ಪೆರುಮಾಳ್ ಅಂದರೆ ಶ್ರೇಷ್ಠ ಲಕ್ಷ್ಮಣ ಅಂತ, ದೊಡ್ಡ ಲಕ್ಷ್ಮಣ ಅಂತ. ಅವನಿಗೆ ಲಕ್ಷ್ಮಣ ಅಂತ ಹೆಸರಿಟ್ಟರು. ಅದಕ್ಕೆ ಸಂಸ್ಕೃತದಲ್ಲಿ ರಾಮಾನುಜ ಅಂತ ಕರೆದರು. ರಾಮನ ಅನುಜ. ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆ ಅನುಜನ ಬಗ್ಗೆ ಮಾತಾಡಬೇಕು, ಸಾಯಂಕಾಲ ಅಣ್ಣನ ಬಗ್ಗೆ ಮಾತಾಡಬೇಕು, ರಾಮನ ಬಗ್ಗೆ ಮಾತಾಡಬೇಕು. ರಾಮನ ತಮ್ಮ ಲಕ್ಷ್ಮಣ ಅಂತ ಇಟ್ಟರು. ಸ್ವಲ್ಪ ದಿವಸ ಕಳೆದ ಮೇಲೆ ಅಲ್ಲಿರುವಂಥ ಕೆಲವರು ಶಾಸ್ತ್ರಜ್ಞರು ಇರ್ತಾರೆ, ಹಸ್ತಶಾಸ್ತ್ರಜ್ಞರು, ಜ್ಯೋತಿಷ್ಯ ನೋಡೋರು, ಭವಿಷ್ಯ ನೋಡೋರು ಇರ್ತಾರೆ. ಅವರೆಲ್ಲ ನೋಡಿ ಹೇಳಿದ್ರಂತೆ ಈ ಮಗುವಿನ ದೇಹದಲ್ಲಿ ಆದಿಶೇಷನ ಲಕ್ಷಣ ಕಾಣಿಸ್ತಾ ಇದ್ದಾವೆ ಅಂತ. ಅಂದರೆ ಲಕ್ಷ್ಮಣ ಆದಿಶೇಷ ಅಂತ ನಮ್ಮ ನಂಬಿಕೆ ಇರೋದು. ಅದರಿಂದ ಆದಿಶೇಷ ಲಕ್ಷಣ ಮಗುವಿನಲ್ಲಿ ಕಾಣಿಸ್ತಾ ಇದ್ದಾವೆ ಅಂತ. ವೇದದಲ್ಲಿ ಹೇಳಿದ ಹಾಗೆ ಆ ಮಗುವಿಗೆ ಯಾವ್ಯಾವ ಕರ್ಮಗಳಾಗಬೇಕು, ಚೌಲ ಕರ್ಮ, ಉಪನಯನ, ಅದೆಲ್ಲಗಳನ್ನು ಸರಿಯಾಗಿ ಮಾಡ್ಕೊಂಬಂದರು. 16ನೇ ವರ್ಷ ಆಗೋದ್ರೊಳಗೆ ಎಲ್ಲ ವೇದಾಂಗಗಳನ್ನು ಮಗು ಚೆನ್ನಾಗಿ ಅಭ್ಯಾಸ ಮಾಡಿದ್ರು ರಾಮಾನುಜರು. ಅಧ್ಯಯನ ಆದಮೇಲೆ ನಮ್ಮಲ್ಲಿ ಒಂದೇದಲ್ಲ, 16 ವರ್ಷ ಆದಮೇಲೆ ಮಗುಗೆ ಲಗ್ನ ಮಾಡಬೇಕು. ಅವನಿಗೆ ತಂದೆ ತಾಯಿ ನೋಡ್ಕೊಳ್ಳೋದು ಮಗನ ಜವಾಬ್ದಾರಿ. ಆದ್ದರಿಂದ ಕಟ್ಟಿ ಹಾಕಿಬಿಟ್ರೆ ಅಪ್ಪ ಅಮ್ಮ ನೋಡ್ಕೋತಾನೆ ಅಂತ ಹೇಳಿ ರಾಮಾನುಜರಿಗೆ ಆಸಕ್ತಿ ಇರಲಿಲ್ಲ ಮದುವೆಯಲ್ಲಿ. ತಂದೆ ತುಂಬ ಒತ್ತಾಯ ಮಾಡಿದರು, ಮಾಡಬೇಕು ಅಂತ. ಬಳಗದಲ್ಲಿ ಇದ್ದಂಥ ಒಂದು ಕುಟುಂಬದಿಂದ ತಂಜಮಾಂಬೆ ಅಥವಾ ರಕ್ಷಾಂಬ ಅಂತ ಕರೀತಾರೆ, ಆಕೆಯನ್ನು ಕರೆದು ಮದುವೆ ಮಾಡಿದರು. ಇವರು 16ನೇ ವಯಸ್ಸಿಗೆ ಮದುವೆ ಆದದ್ದು. ಮದುವೆ ಮಾಡಿದರು. ಮುಂದೆ ಸ್ವಲ್ಪ ದಿವಸಕ್ಕೇ ತಂದೆ ತೀರ್ಕೊಂಬಿಟ್ರು. ಇವ್ರಿಗೆ ಆಸೆ ಏನು ಅಂದರೆ ಇನ್ನೂ ಚೆನ್ನಾಗಿ ವೇದಾಂತ ತಿಳ್ಕೋಬೇಕು ಅಂತ ಆಸೆ. ಎಲ್ಲಿ ಹೋಗಬೇಕು ಹಾಗಾದರೆ? ಎಲ್ಲರನ್ನೂ ಕೇಳಿದರು, ನಮ್ಗೆ ಅತ್ಯಂತ ಸೂಕ್ತ ಮಾರ್ಗದರ್ಶನ ಕೊಡುವಂಥವ್ರು ಯಾರಿದ್ದಾರೆ ಇಲ್ಲಿ ಅಂತ. ಈ ಶ್ರೀಪೆರಂಬದೂರದಿಂದ 33 ಕಿಲೋಮೀಟರ್ ಮೇಲೆ ಕಂಚಿ ಇದೆ. ಆವಾಗ ಕಾಂಚೀಪುರ ಅನ್ನೋದು ವಿಶ್ವವಿದ್ಯಾಲಯ ಆಗಿತ್ತು, ಸಂಸ್ಕೃತ ವಿಶ್ವವಿದ್ಯಾಲಯ ಆಗಿತ್ತು. ಅಲ್ಲಿ ಯಾರಾದರೂ ಸಿಗ್ತಾರಾ ಅಂದಾಗ ಕೆಲವು ಗುರುಗಳು ಹೇಳಿದ್ರಂತೆ, ಒಬ್ಬರೇ ಒಬ್ಬರಿದ್ದಾರೆ ಭಾಳ ದೊಡ್ಡವರು, ಏಕದಂಡಿ ಸನ್ಯಾಸಿ ಅಂತ ಕರೀತಾರೆ, ಅದ್ವೈತ ಮತದ ಯಾದವ ಪ್ರಕಾಶ್ ಅಂತಿದ್ದಾರೆ, ಅದ್ವೈತ ಪಂಥದವರು ಅವರಿದ್ದಾರೆ, ಅವ್ರ ಕಡೆಯಿಂದ ಶಾಸ್ತ್ರ ಚೆನ್ನಾಗಿ ಕಲ್ಕೋಬೋದಪ್ಪ, ಹೋಗು ಅಂದರು. ಇವ್ರು ಹೊರಟರು. ದಯವಿಟ್ಟು ಗಮನಿಸಿ, ಆಗಿನ ಕಾಲದಲ್ಲಿ ಜ್ಞಾನ ಪಡ್ಕೊಳ್ಳೋದೇ ಒಂದು ಮುಖ್ಯ ಆಗಿತ್ತು. ಅದಕ್ಕೆ ಶಿಕ್ಷಣ ಅಂತ ಕರಿತಾ ಇದ್ವಿ. ಶಿಕ್ಷಣ ವಾಸ್ ಎ ಪ್ರೊಫೆಷನ್ ಆಫ್ ಗೇನಿಂಗ್ ನಾಲೆಡ್ಜ್. ಟುಡೇ ಇಟ್ ಹಸ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್ ಫಾರ್ ಎ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್. ಹಾಗಾಗಿ ಇನ್ವೆಸ್ಟ್ಮೆಂಟ್ ಈಗ ಆಗ ಇನ್ವೆಸ್ಟ್ಮೆಂಟ್ ಇರಲಿಲ್ಲ, ಹಾಕೋದು ಜ್ಞಾನ ಪಡ್ಕೋಬೇಕು. ನೋಡಿ, ಇವರು ಶ್ರೀ ವೈಷ್ಣವ ಪರಂಪರೆಗೆ ಸೇರಿದವರು, ಆದರೆ ಕಲಿಯೋಕ್ಕೆ ಹೋದದ್ದು ಅದ್ವೈತ ಪಂಥದೊಳಗೆ ಹೋಗೋದು. ಕಲಿಬೇಕು, ಶಾಸ್ತ್ರ ಕಲಿಯೋಕೆ ಅಂತ ತೊಂದರೆ ಇದೆ ಅಂತಲ್ಲಿ ಹೋದರು ಕಲಿಯೋದಕ್ಕೆ. ಗುರುಗಳನ್ನು ಭೇಟಿ ಮಾಡಿಸಿದರು. ಈ ಮುಖದ ಮೇಲಿನ ತೇಜ ನೋಡಿದರು, ರಾಮಾನುಜರ ಮುಖದ ಮೇಲೆ ತೇಜ ನೋಡಿಬಿಟ್ಟು ಯಾವುದೋ ಪ್ರಕಾಶ್ ಅವ್ರು ತೊಗೋತೀನಿ, ಹುಡುಗನಿಗೆ ಕಲಿಸ್ತೀನಿ, ನನ್ನ ಅದ್ವೈತದೆಲ್ಲ ಪೂರ್ತಿ ಕಲಿಸ್ತೀನಿ ಹುಡುಗನಿಗೆ ಅಂತ ಒಪ್ಕೊಂಡ್ರು. ಈ ಗುರು ಶಿಷ್ಯ ಸಂಬಂಧ ಭಾಳ ವಿಚಿತ್ರ ಇರುತ್ತೆ. ಗುರುಗಳ ಬಗ್ಗೆ ವಿದ್ಯಾರ್ಥಿ ಬಗ್ಗೆ ತುಂಬ ಪ್ರೀತಿ ಬಂದುಬಿಟ್ರೆ ಮಕ್ಕಳು ಹಾಗೆ ಬೆಳೆಸ್ಕೊಂಡು ಹೋಗ್ತಾರೆ. ಅವ್ರು ಒಂಚೂರು ಏನೋ ಕಿರಿಕಿರಿ ಆದರೆ ಕಷ್ಟ ಆಗುತ್ತೆ. ಅದಕ್ಕೆ ತಮಾಷೆ ಮಾಡ್ತಿದ್ದೆ, ಟೀಚರ್ಸ್ ಇನಿಷಿಯಲಿ ಅಪಿಯರ್ ಲೈಕ್ ಮದರ್ಸ್. ಎಸ್ಪೆಷಲಿ PhD ಮಾಡೋ ಬಗ್ಗೆ ಹೇಳೋದು ನಾನು. PhD ಶುರು ಮಾಡಿದಾಗ ಆಲ್ ಗೈಡ್ಸ್ ಲುಕ್ ಲೈಕ್ ಮದರ್ಸ್, PhD ಮುಗಿಸೋ ಹೊತ್ತಿಗೆ ದ ಲುಕ್ ಲೈಕ್ ಮದರ್ ಇನ್ ಲಾಸ್ ಅಂತ. ಹೌದಲ್ಲ ಪ್ರಮೋದ್? ಹಂಗೆ ಮೊದಲು ತಾಯಿ ಹಂಗೆ ಇರ್ತಾರೆ, ಆಮೇಲೆ ಮದರ್ ಇನ್ ಲಾ. ಅದೇ ಥೀಸಿಸ್ ಸಬ್ಮಿಟ್ ಮಾಡೋ ತನಕನೂ ಮದರ್ ಇನ್ ಲಾನೇ. ಇಲ್ಲಿ ಅದೇ ಸಂದರ್ಭ ಯಾಕೆ ಹೇಳಿದೆ ಅಂದರೆ ಒಂದು ಕಾರಣ ಇದೆ. ಯಾವುದೋ ಪ್ರಕಾಶ್ ತುಂಬ ಪ್ರೀತಿ ತೋರಿಸ್ಬಿಟ್ರು, ಎಂಥ ಅದ್ಭುತ ಹುಡುಗ, ಮುಖದ ಮೇಲೆ ಕಳೆ ನೋಡ್ರಿ,
ಅವ್ನು ನೋಡ್ತಾ ಇದ್ದರೆ ಅವನೇನೋ ಪ್ರಶ್ನೆ ಕೇಳ್ತಾ ಅಂತ ಅನಿಸ್ಬಿಡುತ್ತೆ, ಅವ್ನು ಕೇಳೋದು ಬೇಕಾಗಿಲ್ಲ, ಅವ್ನ ಕಣ್ಣಲ್ಲಿ ಪ್ರಶ್ನೆ ಕಾಣುತ್ತೆ ನನಗೆ ಅಂತ ಹೊಗಳ್ತಾ ಇದ್ರು. ಈ ಸಮಯದಲ್ಲಿ ದಯವಿಟ್ಟು ಆಗಿನ ಕಾಲಕ್ಕೆ ಹೋಗ್ಬೇಕು ನಾವು, 20ನೇ ಶತಮಾನ ವಿಚಾರ ಮಾಡಬಾರ್ದು. 1000 ವರ್ಷಗಳ ಹಿಂದೆ, 1500 ವರ್ಷಗಳ ಹಿಂದೆ ಅಲ್ಲಿ ಕಾಂಚೀಪುರದ ರಾಜ ಇದ್ದ, ಅವನ ಮಗಳಿಗೆ ಬ್ರಹ್ಮ ರಾಕ್ಷಸ ಹಿಡ್ಕೊಂಡಿತ್ತಂತ. ಇದು ನಾವು ಈಗ ನಂಬಲ್ಲ, ನಾವು ಅಂಥವು ಭಾಳ ಇದ್ದಾವೆ ಬ್ರಹ್ಮ ರಾಕ್ಷಸಗಳಿರೋದ್ರಿಂದ ಅದು ಯಾವುದೋ ಒಂದು ಸ್ಯಾಂಪಲ್ ಇದ್ದಿರಬೇಕು. ನಮ್ಮಲ್ಲಿ ಈಗ ಬ್ರಹ್ಮ ರಾಕ್ಷಸ ಭಾಳ ಇದ್ದಾವೆ ನಮ್ಮಲ್ಲಿ ಎಲ್ಲ ಕಡೆ ಹಿಡ್ಕೊಳ್ಳೋದಕ್ಕೆ. ಅಲ್ಲಿಂದ ಯಾವುದೋ ಹಿಡ್ಕೊಂಡಿತ್ತಂತ ಆಕೆ ಬುದ್ಧಿ ಭ್ರಮಣೆ ಆದಂಗೆ ಮಾಡ್ತಾಯಿದ್ರು. ಇದನ್ನು ನಾವು ಮಾಡರ್ನ್ ಟೈಮ್ಸಲ್ಲಿ ಇವತ್ತು ಅದನ್ನು ಹ್ಯಾಲುಸಿನೇಷನ್ ಅಂತ ಕರಿತೀವಿ, ಬುದ್ಧಿ ಭ್ರಮಣೆ ಆಗಿತ್ತು ಆಕೆಗೆ ಅಂತ ಕರಿತೀವಿ. ಆಕೆ ಬ್ರಹ್ಮ ರಾಕ್ಷಸ ಹಿಡ್ಕೊಂಡಂತೆ ಬಿಡಿಸ್ಬೇಕು. ಯಾರು ಬಿಡಿಸ್ಬೇಕು? ಮಹಾತತ್ವಜ್ಞಾನಿಗಳು ಯಾದವ ಪ್ರಕಾಶ ಬಿಡಿಸ್ಬೇಕು ಅಂತ ಕರ್ಕೊಂಬಂದರು. ಅವರಿಗೆ ರಾಕ್ಷೋಗ್ನ ಮಂತ್ರ ಗೊತ್ತಿತ್ತಂತೆ. ರಾಕ್ಷೋಗ್ನ ಅಂದರೆ ರಾಕ್ಷಸರನ್ನ ಓಡಿಸುವಂಥ ಮಂತ್ರ ಗೊತ್ತಿತ್ತು ಅವ್ರಿಗೆ. ಆ ಮಂತ್ರ ಹೇಳಿದರೆ ಎಂಥ ಬ್ರಹ್ಮ ರಾಕ್ಷಸ ಆದರೂ ಹೋಗ್ತಿತ್ತಂತೆ. ಅರಸ ಕರ್ಕೊಂಬಂತ ತನ್ನ ಮಗಳನ್ನು ಯಾದವ ಪ್ರಕಾಶರಿಗೆ, ದಯವಿಟ್ಟು ನನ್ನ ಮಗಳಿಗೆ ಹೀಗಾಗಿದೆ, ಬುದ್ಧಿ ಭ್ರಮಣೆ ಆದಂಗೆ ಆಗಿದೆ, ದಯವಿಟ್ಟು ಆಕೆಗೆ ಮಂತ್ರ ಹೇಳಿ ಅಂತ. ಇವರು ಕೂಡಿಸ್ಕೊಂಡು ಏನು ಮಂತ್ರ ಅಂದರೂ ಅದೇನು ಕೇಳಲಿಲ್ಲ. ಅದು ಜೋರಾಗಿ ಅದೇ ಮಾತಾಡೋಕ್ಕೆ ಶುರು ಆಯಿತು, ಆಕೆ ಮೂಲಕ ಮಾತಾಡೋಕ್ಕೆ ಶುರು ಆಯಿತು. ಸುಮ್ಮನೆ ಕೂತ್ಕೊಳ್ಳಯ್ಯ ಅಂತದ್ದು, ನಾನು ಬ್ರಹ್ಮ ರಾಕ್ಷಸ ಗೊತ್ತೇ ನಿನಗೆ, ನೀ ಹೇಳಿದ ಮಂತ್ರ ನನಗೂ ಬರ್ತವೆ. ಬ್ರಹ್ಮ ರಾಕ್ಷಸ ಹೇಳ್ತಾಯಿತ್ತು, ನೀ ಏನು ಮಂತ್ರ ಹೇಳ್ತೀಯಲ್ಲ ನನಗೂ ಬರ್ತವೆ, ನಾನು ಕಲ್ತಿದ್ದೀನಿ ಅದನ್ನು, ನನ್ನಿಂದ ಏನಾಗೋದಿಲ್ಲ, ನಿನ್ನ ಕಡೆಯಿಂದ ಪಾರು ಮಾಡೋಕ್ಕಾಗೋದಿಲ್ಲ. ನಾ ಯಾರು ಗೊತ್ತೇನೋ ಅಂತ ಕೇಳ್ತು. ಹಿಂದಿನ ಜೀವನದ ನಾನು ಮಹಾಬ್ರಾಹ್ಮಣ ಆಗಿದ್ದೆ, ಕಂಡಾಪಟ್ಟಿ ಯಾಗ ಯಜ್ಞ ಎಲ್ಲ ಮಾಡಿದ್ದೀನಿ. ಆದರೆ ಉಡಾಫೆಯಿಂದ ಕೆಲವು ಮಂತ್ರ ತಪ್ಪಾಗಿ ಅಂದದ್ರಿಂದ ಬ್ರಹ್ಮ ರಾಕ್ಷಸ ಆಗಿದ್ದೀನಿ ನಾನು. ನಮಗೆ ವಾರ್ನಿಂಗ್ ಇದು, ನಮಗೆ ವಾರ್ನಿಂಗ್ ಇದು. ಮಂತ್ರಗಳನ್ನು ತಪ್ಪಾಗಿ ಅಂದರೆ ಮುಂದಿನ ಜನ್ಮದಲ್ಲಿ ಏನು ಚಾನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಮಂತ್ರಗಳು ತಪ್ಪಾಗಂದು ಯಾಗ ಸರಿ ಮಾಡಲಿಲ್ಲ, ಅದಕ್ಕೆ ಬ್ರಹ್ಮ ರಾಕ್ಷಸ ಆಗಿದ್ದೇನೆ. ನೀನು ಯಾರು ಗೊತ್ತೇನೋ, ನೀನು ಯಾರು ಗೊತ್ತೇನು ಹೇಳ್ತಾನೆ, ಭಾಳ ಚೆನ್ನಾಗಿ ಹೇಳ್ತಾರೆ. ನೀನು ಹಿಂದಿನದಲ್ಲಿ ಹುತ್ತ ಇತ್ತಲ್ಲ, ಕಾಡಿನಲ್ಲಿ ಹುತ್ತ, ಉಡ ಆಗಿದ್ದೆ, ನೀನು ಉಡ ಇದ್ದೆ. ಯಾವನೊಬ್ಬ ವೈಷ್ಣವ ಬಂದು ಅಲ್ಲಿ ಊಟ ಮಾಡಿ ಬಾಳೆ ಎಲೆ ಬಿಸಾಕಿ ಹೋದ ಹುತ್ತದ ಹತ್ರ. ಆ ಎಲೆಗೆ ಹಚ್ಚಿದಂಥ ಕೆಲವು ಅಗಳು ತಿಂದಿದ್ಯಾ ನೀನು. ಅವನು ಪುಣ್ಯಾಂಜನಿಗೆ ಅಂಟ್ಕೊಂಡು ಈಗ ಜ್ಞಾನಿಯಾಗಿ ಕೂತಿದ್ಯಾ ನೀನು. ನಿನ್ನ ಮಂತ್ರಕ್ಕೆ ನಾನು ಹೆದರಲ್ಲ, ಆದರೆ ನಿನ್ನ ಜೊತೆಗಿದ್ದಾನಲ್ಲ ಆ ರಾಮಾನುಜ, ಅವನನ್ನು ಓಡಿಸ್ಬೋದು ಅಂತ. ಇವ್ರಿಗೆ ಆಶ್ಚರ್ಯ, ನನಗೆ ಆಗಲಾರ್ದು ಈ ಹುಡುಗನಿಗೆ ಆಗತ್ತಾ? ನನ್ನ ಸ್ಟೂಡೆಂಟ್ ಇವನು, ನಮ್ಗೆ ಯಾವಾಗಲೂ ಮೇಷ್ಟ್ರಿಗೆ ಒಂದಿರುತ್ತೆ, ನಮ್ಮ ಸ್ಟೂಡೆಂಟ್ ತಾನೇ, ಅದು ನಮ್ಗಿಂತ ಕಮ್ಮಿ ಅಂತ. ಅವನಿಗೇನೇನಾಗುತ್ತೆ? ರಾಮಾನುಜರಿಗೆ ಹೇಳಿದಂತೆ, ನೋಡಪ್ಪ ಹಿಂಗಂತಾರೆ, ರಾಜ ಇದ್ದಂತ ಬೆಡ್ಕೊಂಡಂತೆ, ನೀವು ಮಾಡ್ರಪ್ಪ ನನ್ನ ಮಗಳು ಓಡಿಸಿ ಬ್ರಹ್ಮರಾಕ್ಷಸ ಅಂತ. ಅವರು ನನಗೆ ಗೊತ್ತಿಲ್ಲ, ಎಂದು ಓಡಿಸಿ ಗಿಡಿಸಿ ಗೊತ್ತಿಲ್ಲ ನನಗೆ, ಆದರೆ ಅದು ಹೇಳ್ತಾರೆ ಮಂತ್ರ ಅಂತೀನಿ ಅಂಥೇಳಿ ಪೂಜೆ ಮಾಡಿ ಆ ತೀರ್ಥವನ್ನು ಆಕೆ ತಲೆ ಮೇಲೆ ಸಿಂಬಿಡಿಸಿದ್ರಂತೆ. ಸಿಂಬಿಡಿಸಿದ ತಕ್ಷಣ ಅದು ಬ್ರಹ್ಮರಾಕ್ಷಸ ಓಡಿ ಹೋಯ್ತು, ಬಿಟ್ಟು ಹೋಯ್ತು. ಅರಸನಿಗೆ ಬಹಳ ಸಂತೋಷ ಆಯಿತು. ಗುರುಗಳ ಕಡೆಯಿಂದ ಆಗಿದ್ರೆ ಶಿಷ್ಯನ ಕಡೆಯಿಂದ ಆದರೂ ಆಯ್ತಲ್ಲ, ಬ್ರಹ್ಮರಾಕ್ಷಸ ಪಾರ ಆಯ್ತಲ್ಲ ಅಂತ ಹೇಳಿ ಅವರಿಗೆ ಚಿನ್ನದ ನಾಣ್ಯಗಳಿಂದ ಅಭಿಷೇಕ ಮಾಡಿದಂತೆ ರಾಮಾನುಜರಿಗೆ. ಇದೆಲ್ಲ ಆದದ್ದು ಯಾದವ ಪ್ರಕಾಶರ ಮುಂದೆನೇ. ಇವರೇನು ಮಾಡಿದರು, ಹಾಕಿದ ಬಂಗಾರ ನಾಣ್ಯಗಳನ್ನು ತಳ್ಕೊಂಡು ಗುರುಗಳಿಗೆ ಕೊಟ್ಟು, ನಿಮಗೆ ಕೊಡಬೇಕು ಸ್ವಾಮಿ, ನಂದಲ್ಲ ಅದು ನಿಮಗೆ ಅಂತ ಒಪ್ಪಿಸಿದ್ರಂತೆ. ಅದಾದರೂ ಕೂಡ ಮನಸ್ಸಲ್ಲಿ ಒಂದು ಕೂತ್ಕೊಂಡ್ಬಿಡ್ತು ಅವ್ರಿಗೆ, ಯಾದವ ಪ್ರಕಾಶರಿಗೆ. ಇವು ನನಗಿಂತ ಜೋರಾಗ್ಬಿಟ್ಟನಲ್ಲ, ಇವನು ಕಲಿಯೋಕ್ಕೆ ಬಂದವನು, ಇನ್ನೂ ಸಿಲೆಬಸ್ಸೇ ಮುಗೋದಿಲ್ಲ ಅವನು, ಈಗಾಗಲೇ ನನಗಿಂತ ದೊಡ್ಡವನಾಗ್ಬಿಟ್ಟಿದ್ದಾನೆ ಇವನು ಅಂತ ಸ್ವಲ್ಪ ಸಿಟ್ಟು ಬರೋಕ್ಕೆ ಶುರು ಆಯಿತು. ಒಂಥರ ಸಿಟ್ಟಿದ್ದದ್ದು ಭಾಳ ದಿವಸ ಉಳ್ಕೊಂಡ್ರೆ ಅದು ದ್ವೇಷ ಆಗಿಬಿಡುತ್ತೆ. ಆ ದ್ವೇಷ ಆಗಿ ಕೂತ್ಕೊಂತು. ಈ ಹೊತ್ತಿಗೆ ರಾಮಾನುಜರ ಚಿಕ್ಕಮ್ಮನ ಮಗ ಒಬ್ಬ ಹುಡುಗ ಗೋವಿಂದ ಅನ್ನೋ ಇವ್ರ ಜೊತೆ ಸೇರಿಕೊಂಡ, ಅವನು ಕಲಿಯೋಕ್ಕೆ ಬಂದ. ಜೊತೆಗಾರೊಬ್ಬ ಸಿಕ್ಕ. ಈಗ ರಾಮಾನುಜರ ಜೊತೆ ಗೋವಿಂದ ಒಬ್ಬ ಸಿಕ್ಕೊಂಡ. ಪಾಠ ಪ್ರವಚನ ನಡೀತಿರ್ಬೇಕಾದ್ರೆ ಆಗಾಗ ಗುರು ಶಿಷ್ಯರು ಭಿನ್ನಾಭಿಪ್ರಾಯ ಬರ್ತಾಯಿತ್ತು. ಭಿನ್ನಾಭಿಪ್ರಾಯ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ. ಅದು ಏನಿದ್ರೂ ಕೂಡ ಅಧ್ಯಾತ್ಮದ ಬಗ್ಗೆ ಭಿನ್ನಾಭಿಪ್ರಾಯ ಇರೋದು.